ರಾಯಚೂರು ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಬಾಂಬ್ ಸ್ಕ್ವಾಡ್ ದಳದಿಂದ ಈಗ ಬಾಂಬ್ಗಾಗಿ ಶೋಧ ಕಾರ್ಯ ನಡೆದಿದೆ. ಬಾಂಬ್ ಬೆದರಿಕೆಯಿಂದ ಕಚೇರಿಯನ್ನು ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಓಡಿ ಹೋಗಿದ್ದು, ಡಿಸಿ ಕಚೇರಿಯ ತುಂಬ ಬಾಂಬ್ಗಾಗಿ ಹುಡುಕಾಟವನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಇನ್ನು ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆಯ ಇಮೇಲ್ ಮೂಲಕ ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಬೆದರಿಕೆ ಹಾಕಿದ ಕಿಡಿಗೇಡಿಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಭಯದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಇಮೇಲ್ ಬಂದ ಹಿನ್ನೆಲೆಯಲ್ಲಿ ಎಲ್ಲೆಡೆಯೂ ಪೊಲೀಸರು ತಪಾಸಣೆಯನ್ನು ಆರಂಭಿಸಿದ್ದು, ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಈಗ ಓಡಿ ಹೋಗಿದ್ದಾರೆ. ಪಹಲ್ಗಾಮ್ ದಾಳಿ, ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿರುವ ಶಂಕೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮದ ಎದುರು ಮಾಹಿತಿಯನ್ನು ನೀಡಿದ್ದಾರೆ. ವೆಸ್ಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಆವರಣದಲ್ಲಿ ಒಬ್ಬ ವ್ಯಕ್ತಿ ವೀರೇಶ್ ಅಂತ ಹೇಳ್ಬಿಟ್ಟು ಒಂದು 23 ವರ್ಷದವರು ಒಂದು ಶವ ಪತ್ತೆ ಆಯಿತು. ಆ ನಿಟ್ಟಲ್ಲಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯಿತು. ತನಿಖೆಗೆ ಕೈಗೊಂಡ ನಮಗೆ ಆರೋಪಿ ಯಾರು ಅಂತ ಪತ್ತೆ ಆಯಿತು. ದೇವೇಂದ್ರ ಅಂತೇಳಿ, ಇಲ್ಲಿ ಲೋಕಲ್ ರಾಯಚೂರು ಸಮೀಪದವರು, ಮಠಮಾರಿ ಅಂತ. ಇಬ್ಬರ ಮಧ್ಯೆ ಸ್ನೇಹ ವಿಶ್ವಾಸ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಏನೋ ಗಲಾಟೆಯಾಗಿದೆ. ಗಲಾಟೆಯಾಗಿ ಸಡನ್ನಾಗಿ ಕಬ್ಬಿಣದ ಒಂದು ಆಯುಧನ ತೊಗೊಂಡು ತಲೆ ಕೊಡಿದ್ದಾರೆ, ಬಿದ್ದಿದ್ದಾರೆ. ಮತ್ತು ನಮಗೆ ತುಂಬ ಲೇಟಾಗಿ ಒಂದು 12 ಗಂಟೆ ಲೇಟಾಗಿ ನಮ್ಮ ಮಾಹಿತಿ ಬಂತು. ಗೊತ್ತಾಗಿಲ್ಲ ಯಾರಿಗೂ ಕೂಡ. ಮಾಹಿತಿ ಬಂದಮೇಲೆ ನಮ್ಮವ್ರು ಹೋಗಿ ಎಕ್ಸಾಮೈನ್ ಮಾಡಿ ಕಂಪ್ಲೇಂಟ್ ರಿಸೀವ್ ಮಾಡಿ ದೂರು ದಾಖಲು ಮಾಡಿಕೊಂಡು ತನಿಖೆ ತನಿಖೆ ಮೊಟ್ಟ ಮೊದಲನೇ ಹಂತದಲ್ಲೇ ನಮಗೆ ಆರೋಪಿ ಪತ್ತೆಯಾಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಈಗ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಮೋಟೋ ಹೆಣ್ಮಗು ಅಂತ ಹೇಳ್ತಾರೆ, ಮತ್ತು ಫಿನಾನ್ಸ್ ಅಂತ ಹೇಳ್ತಾರೆ. ಇನ್ನು ಮುಂದೆ ವಿಷಯ ಗೊತ್ತಾಗಬೇಕು ಅಷ್ಟೇ. ಥ್ಯಾಂಕ್ ಯು. ಅಣ್ಣ ಹಿಂದೆ ತಗೊಳ ನೀನು ಮುಂದೆ. ಡಿ ಸಿ ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು. ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ. DEO ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ DC ಆಫೀಸ್ ಇರ್ತದೆ. ಅದರಲ್ಲಿ ಪೈಪ್ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ. 3 ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡ್ಕೊಳ್ಳಿ ಅಂತ ಚೆಕ್ ಮಾಡಿದ್ವಿ. ಮೂಲೆ ಚೆಕ್ ಮಾಡಿದ್ವಿ. ಆ ಥರದ್ದೇನು ಫೈಂಡ್ ಔಟ್ ಆಗಿಲ್ಲ. ಏನು ಭಯಪಡ ಅಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಉದ್ದೇಶ ಏನಾಗಿತ್ತು ಸರ್? ಉದ್ದೇಶ ಏನು, ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪಹಲ್ಗಾಮ್ ಮತ್ತು ಇದು ಸಂಬಂಧ. ಆ ನಿಟ್ಟಲ್ಲಿ ಬೆಳಿಗ್ಗೆ DC ಕಚೇರಿಗೆ ಇಮೇಲ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಕೂಡ ಹಾಕಿ ಮಾಡಿದ್ವಿ. ಹಾಂ, ಹೌದು, DC ಕಚೇರಿ ಅಷ್ಟೇ ಮಾಡಿದ್ದಾರೆ. ಹಳೆ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು ಈ ಹೊಸ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು DEO ಅಂತ ಇದ್ದ ಹಾಗಾಗಿ ಎಜುಕೇಷನ್ ಆಫೀಸು ಕೂಡ ಚೆಕ್ ಮಾಡಿಸಿದ್ದೀವಿ. ನೋಡೋಣ, ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ. ಚೆಕ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೇಸ್ ಮಾಡ್ತೀವಿ, ರಿಜಿಸ್ಟರ್ ಮಾಡ್ತಾಯಿದ್ವಿ. DC ಆಫೀಸಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಮೇಲಲ್ಲಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳಿದ್ದಾವೆ. 2 ನಕ್ಸಲ್ಸು ಈಗಾಗಲೇ ಶೂಟೌಟ್ ಮಾಡಿದರೆ ಅದ್ರ ಸಂಬಂಧ ಅದು ಮತ್ತು ಪಹಲ್ಗಾಮ್. ಹೌದು 2 ಸಂಬಂಧ ಕೊಡ್ತೀವಿ. ಈಗಿದೇನು ಹುಸಿ ಬಾಂಬ್ ಕರೆ ಅಂತೀರ? ಹೌದು, ಇದು ನಮ್ಮ ಈಗ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ. ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ. ತಪಾಸಣೆ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.